ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ಇದ್ದರೆ ಹೇಗೆ? ಅದರಲ್ಲೂ ದಿಢೀರಂತ ಒಂದು ಸ್ಪೆಷಲ್ ಆಗಿರೋ ಉಪ್ಪಿನಕಾಯಿ ಮಾಡೋಣ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿನೇ ಮಾಡೋಣ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ಕ್ವಿಕ್ಕಾಗಿ ಫಟಾಫಟ ಆಗುವಂಥ ಉಪ್ಪಿನಕಾಯಿ ಇದು. ಇದಕ್ಕೆ ಸ್ವಲ್ಪ ಮೆಂತೆ, ಒಂದು ಅರ್ಧ ಸ್ಪೂನ್ ಮೆಂತೆ, 1 ಸ್ಪೂನ್ ಜೀರಿಗೆ ಹಾಗೂ 2 ಸ್ಪೂನ್ ಸಾಸಿವೆ, ಒಂದು 9 ರಿಂದ 10 ಗುಂಟೂರು ಮೆಣಸಿನಕಾಯಿ. ನಾವು ಒಂದೇ ಒಂದು ಮಾವಿನಕಾಯಲ್ಲಿ ಮಾಡ್ತಾಯಿದ್ದೀವಿ. ನಾವು ದಿಢೀರಂತ ಉಪ್ಪಿನಕಾಯಿ ಮಾಡ್ತಿರೋದ್ರಿಂದ ಅದನ್ನು ಉಪ್ಪು ಹಾಕಿ ನೆನೆಸೋದಕ್ಕೆ ನಮಗೆ ಅಷ್ಟು ಟೈಮ್ ಸಿಗಲ್ಲ. ಆದ್ದರಿಂದ ಸ್ವಲ್ಪ ಉಪ್ಪು ಅರಿಶಿಣ ಪುಡಿನ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೀರಲ್ಲಿ ಹಾಕಿ ಸ್ವಲ್ಪ ಕುದಿಸ್ಕೊಳ್ಳೋಣ. ಒಂದು ಕುದಿ ಬರೋವರೆಗೆ, ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಅಷ್ಟೇ, ಜಾಸ್ತಿ ಬೇಯಿಸ್ಕೋಬಾರ್ದು. ಒಂದು ಸ್ವಲ್ಪ ಕುದಿ ಬಂದಾದ್ಮೇಲೆ ಎತ್ತಿಟ್ಕೊತಾ ಇದ್ದೀವಿ. ನೀರಿಂದ ತೆಗೆದುಬಿಡಬೇಕು. ಇದನ್ನು ಜಾಸ್ತಿ ದಿನ ನಾವು ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ, ಸ್ವಲ್ಪನೇ ಮಾಡಿಕೊಂಡು ಖಾಲಿ ಮಾಡಬೇಕಾಗತ್ತೆ. 1 ವಾರ ಇಡ್ಬೋದು ಅಷ್ಟೇ. ನೋಡಿ ಆಗಲೇ ತೋರಿಸ್ತೀವಲ್ಲ ಮಸಾಲ ಐಟಮು, ಅದೆಲ್ಲನೂ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗುಂಟೂರು ಒಣಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಮೆಂತೆ, ಒಂದು ಚಿಟಿಕೆ ಹಿಂಗೆ ಆ್ಯಡ್ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಉಪ್ಪಿನಕಾಯಿದು. ನೋಡಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಯೂಶುವಲ್ ಆಗಿ ಮಾಡುವಂಥ ಉಪ್ಪಿನಕಾಯಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ ಇದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತರತರಿಯಾಗಿ ರುಬ್ಕೊಂಡಿದ್ದೀವಿ. ಅದನ್ನು ಬೇಯಿಸಿಟ್ಕೊಂಡಿರುವಂಥ ಮಾವಿನಕಾಯಿ ಜೊತೆಗೆ ಹಾಕಿ ಮಿಕ್ಸ್ ಮಾಡಬೇಕು. ದಿಢೀರಂತ ಮಾಡಿದರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಡಿಫ್ರೆಂಟ್ ಆಗಿರೋ ಟೇಸ್ಟ್ ಇದು. ನೋಡಿ ಈಗ ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೀವಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಎಸಳು, ಹಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿನ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲ ಮಾವಿನಕಾಯಿ ಜೊತೆ ಹಿಡಿದು ಒಂದು ಸ್ವಲ್ಪ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಆಗಲೇ ಉಪ್ಪಿನಕಾಯಿ ಸ್ಮೆಲ್ಲು ಗಮ್ಮಂತ ಬರ್ತಾ ಇದೆ. ಈಗಲೇ ತಿನ್ಬಿಡೋಣ ಅನಿಸ್ತಾ ಇದೆ. ಮಾವಿನಕಾಯಿ ನೋಡಿದ್ರೆ ದಿಢೀರಂತ ಫಟಾಫಟ್ ಅಂತ ಆಗುವಂಥ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಸಹ ಇದನ್ನು ಟ್ರೈ ಮಾಡಿ. ಹಾಗೂ ನೋಡಿದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.